ಇನ್ನು ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ. ಪರಿಣಾಮ ಹೂವಿನ ಮೇಲೂ ಕೂಡ ಬೀಳ್ತಾ ಇದೆ. ಚುನಾವಣಾ ಪ್ರಚಾರ ಬೇರೆ ಭರ್ಜರಿಯಾಗಿ ಸಾಗ್ತಾ ಇರೋ ಬೆನ್ನಲ್ಲೇ ಚುನಾವಣಾ ಪ್ರಚಾರಗಳಿಗೂ ಹೂವಿನ ಕೊರತೆ ಎದುರಾಗಿದೆಯಂತೆ. ಹೂಗಳಿಗೂ ತಟ್ಟಿದ ಲೋಕಸಭೆಯ ಚುನಾವಣೆ ಕಾವು. ಹೂವು ಬೆಳೆಯಲು ನೀರಿಲ್ಲ, ಬೆಳೆ ಕೈಗೆ ಬರ್ತಿಲ್ಲ. ಗಗನಕ್ಕೇರಿದ ಹೂವಿನ ಬೆಲೆ, ಗ್ರಾಹಕರು ಕಂಗಾಲು. ಬೃಹತ್ ಹೂವಿನ ಹಾರಗಳಿಗೆ ಕಡಿಮೆಯಾಯಿತು ಡಿಮ್ಯಾಂಡ್. ಚುನಾವಣೆ ಸಲುವಾಗಿ ನಗರದ ರಸ್ತೆ ಬದಿಯಲ್ಲಿ ಹೂಗುಚ್ಛ ಹಾಗೂ ಹಾರಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಎಲ್ಲೆಡೆ ಚುನಾವಣಾ ಪ್ರಚಾರ, ಸಾರ್ವತ್ರಿಕ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಇವೆ. ಈ ಸಲುವಾಗಿ ಸ್ಥಳೀಯ ಮುಖಂಡರು, ಅಭ್ಯರ್ಥಿಗಳು ಹಾಗೂ ಪಕ್ಷದ ಹಿರಿಯ ನಾಯಕರಿಗೆ ತರಹೇವಾರಿ ಹೂಗುಚ್ಛ ಹಾಗೂ ಹಾರ ಹಾಕಿ ಸ್ವಾಗತ ಮಾಡುವುದು ವಾಡಿಕೆ. ಹೀಗಾಗಿ ಎಲ್ಲೆಡೆ ಹಾರ ಮತ್ತು ಬೃಹತ್ ಹೂಗುಚ್ಛ ಬಳಕೆ ಹೆಚ್ಚಾಗಿದೆ. ಇದರ ನಡುವೆ ಹೊಸ ವರ್ಷದ ಹಬ್ಬ ಯುಗಾದಿ ಬಂದಿದ್ದು ಎಲ್ಲೆಡೆ ಹೂವಿಗೆ ಭಾರಿ ಬೇಡಿಕೆ ಬಂದಿದೆ. ಒಂದು ತಿಂಗಳ ನಿರಂತರ ಬಿಸಿಲಿನಿಂದಾಗಿ ಹೂವಿನ ಪೂರೈಕೆ ಕಡಿಮೆಯಾಗಿದೆ. ಸೇವಂತಿಗೆ, ಗುಲಾಬಿ ಹೂಗಳ ದರ ಹೆಚ್ಚಾಗಿದೆ. ಇದರೊಂದಿಗೆ ಈ ಟೈಮ್ನಲ್ಲಿ ಮದುವೆ, ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳು ಹೆಚ್ಚಾಗಿ ನಡೀತಾ ಇದ್ದು ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಎಲ್ಲ ಹೂವು ಜಾಸ್ತಿ ಬರಲ್ಲ ಸರ್. ಬಿಸಿಲಿಗೆ ಬರಲ್ಲ, ಕಡಿಮೆ ಬರುತ್ತೆ. ಎಲ್ಲ ಬೆಲೆ ಎಲ್ಲ ಜಾಸ್ತಿ, 300-400 ರೂಪಾಯಿ ಐತೆ ಕೆಜಿ. ಇನ್ನೂ ಜಾಸ್ತಿ ಆಗ್ಬೋದು, ಕಡಿಮೆನೂ ಆಗ್ಬೋದು. ಜಾಸ್ತಿ ಬಂದರೆ ಕಡಿಮೆ ಆಗುತ್ತೆ. MLA ಎಲೆಕ್ಷನ್ ಬಂದರೆ ಜಾಸ್ತಿ ಬರುತ್ತೆ. ಇದಕ್ಕೆ ಈ ಎಲೆಕ್ಷನ್ಗೆಲ್ಲ ಜಾಸ್ತಿ ಬರಲ್ಲ ಸರ್. ಇನ್ನು ಯುಗಾದಿ ಹಬ್ಬ ಮತ್ತು ಚುನಾವಣೆ ಸಂಭ್ರಮಾಚರಣೆ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿಸಿದೆ. ದಿನದಿಂದ ದಿನಕ್ಕೆ ಬೇಸಿಗೆಯ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಹೂಗಳ ಪೂರೈಕೆ ಕಡಿಮೆಯಾಗಿದ್ದು ಹೂಗಳ ಬೆಲೆ ದುಬಾರಿಯಾಗಿದೆ. ಇನ್ನು ಯುಗಾದಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಮತ್ತೊಂದು ಕಡೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಗ್ರಾಹಕರು ಹೂಗಳ ಬೆಲೆ ಕೇಳಿ ಶಾಕ್ ಆಗ್ತಿದ್ದಾರೆ. 2 ಕೆಜಿ ಹೂವು ತೆಗೆದುಕೊಳ್ಳುವವರು ಇವತ್ತು ಕಡಿಮೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಯಾವ್ದು ಬೆಲೆ ಕಮ್ಮಿ ಇಲ್ಲ. ಪನ್ನೀರ್ ಸೊಪ್ಪು 50 ರೂಪಾಯಿ ಇದೆ. ಮಲ್ಲಿಗೆ ಮಗು 500 ರೂಪಾಯಿ 600 ರೂಪಾಯಿ ಇದೆ. ಮಧ್ಯಾಹ್ನ ಮೇಲೆ 200 ರೂಪಾಯಿ ಆಗುತ್ತೆ. ಅದೇನಕ್ಕೂ ಪ್ರಯೋಜನ ಬರಲ್ಲ. ಕನಕಾಂಬರ 800 ರೂಪಾಯಿ 1000 ರೂಪಾಯಿ ಇದೆ. ಈಗ ಎಲ್ಲ ಏನು ಮಾಡ್ತಾರೆ ಅಂದ್ರೆ ಇವತ್ತು ಸುಮ್ಮನೆ ಹೇಳ್ತಾರೆ, ನಾಳೆ ಬೆಳಿಗ್ಗೆ 10 ರೂಪಾಯಿದು 1000 ರೂಪಾಯಿ ಆಗುತ್ತದೆ. ಆ ರೀತಿ ಮಾಡ್ತಾರೆ ಬೆಲೆಗಳು. ಮಾರುಕಟ್ಟೆಯಲ್ಲಿ ಹೇಗಿದೆ ಹೂವಿನ ಬೆಲೆ ಅಂತ ನೋಡ್ತಾ ಹೋಗೋಣ. ಗುಲಾಬಿ 1 ಕೆಜಿಗೆ 400 ರೂಪಾಯಿ ಇದ್ರೆ ಸೇವಂತಿಗೆ 1 ಕೆಜಿಗೆ 250ರಿಂದ 300 ರೂಪಾಯಿ ಇದೆ. ಇನ್ನು ಮಲ್ಲಿಗೆ ಹೂವು 1 ಕೆಜಿಗೆ 600ರಿಂದ 900 ರೂಪಾಯಿ ತನಕ ಇದೆ. ಇನ್ನು ಕನಕಾಂಬರ ಹೂವು 1 ಕೆಜಿಗೆ 600ರಿಂದ 800 ರೂಪಾಯಿ ತನಕ ಇದ್ರೆ ಸುಗಂಧರಾಜ ಹೂವಿಗೆ 1 ಕೆಜಿಗೆ 160 ರೂಪಾಯಿ ಇದೆ. ಇನ್ನು ಚೆಂಡು ಹೂಗೆ 1 ಕೆಜಿಗೆ 80ರಿಂದ 100 ರೂಪಾಯಿ ಅಷ್ಟಾಗಿದೆ. ಒಟ್ಟಾರೆ ಲೋಕಸಭಾ ಚುನಾವಣೆ ಹಬ್ಬಕ್ಕೆ ಪ್ರತಿಯೊಂದಕ್ಕೂ ಹೂ ಅಗತ್ಯ ಇದೆ. ಆದ್ರೆ ಬಿಸಿಲ ಬೇಗೆಗೆ ಅಷ್ಟಾಗಿ ಹೂ ಪೂರೈಕೆ ಆಗ್ತಿಲ್ಲ. ಡಿಮ್ಯಾಂಡ್ ಮಾತ್ರ ಹೆಚ್ಚಾಗ್ತಿದೆ. ಮುಂದಿನ ದಿನಗಳಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗತ್ತಾ ಕಾದು ನೋಡಬೇಕಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.